ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ನೋಡಿ ವೀಕ್ಷಕರೇ. ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದು. ಹೊರಗುತ್ತಿಗೆ ನೌಕರರ ಕೆಲಸದ ಹಾಜರಿಯಲ್ಲಿ ಗೊಂದಲ. ತಾಲೂಕು ಆಸ್ಪತ್ರೆ ಸಿಎಂಒ, ಮೆಡಿಕಲ್ ಚೀಫ್ ಆಫೀಸರ್ ವಿರುದ್ಧ ನೌಕರರ ಪ್ರತಿಭಟನೆ. ಪ್ರತಿಭಟನೆ ವೇಳೆ ಪೆಟ್ರೋಲ್ ಸುರಿದುಕೊಂಡು ನೌಕರರು. ಜಮಖಂಡಿ ತಾಲೂಕಾ ಆಸ್ಪತ್ರೆ ಬಳಿ ಘಟನೆ. 4 ಜನರನ್ನು ಕೆಲಸದಿಂದ ಕೈಬಿಡುತ್ತಿದ್ದಾರೆ ಎಂಬ ಆರೋಪ. ಸಾಯಿನಾಥ್ ಹೆಸರಿನ ಖಾಸಗಿ ಏಜೆನ್ಸಿ ಮೂಲಕ ಕೆಲಸಕ್ಕೆ ಸೇರಿದ್ದ ನೌಕರರು. ಒಟ್ಟು 38 ನೌಕರರ ಪೈಕಿ 4ರನ್ನ ಕೈಬಿಡುವ ಹುನ್ನಾರ ಎಂದು ಆರೋಪ. ತಾತ್ಕಾಲಿಕ ಆದೇಶ ನೀಡಿದ್ರೂ ಹಾಜರಿ ಹಾಕಿಸಿಕೊಳ್ಳದೆ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ. ನಮ್ಮಲ್ಲಿರುವ 4 ಜನರನ್ನು ಕೈಬಿಟ್ಟು ತಮಗೆ ಬೇಕಾದವರನ್ನ ಸೇರಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪ. ಕ್ಯಾನ್ನಲ್ಲಿ ಪೆಟ್ರೋಲ್ ಹಿಡಿದು ಪ್ರತಿಭಟನೆಗೆ ಕುಳಿತಿದ್ದ ನೌಕರರು. ಪ್ರತಿಭಟನೆ ವೇಳೆ ಏಕಾಏಕಿ ಪೆಟ್ರೋಲ್ ಸುರಿದುಕೊಂಡು ನೌಕರರು. ಆಸ್ಪತ್ರೆ ಸಿಎಂಒ ಮುದಿಗೌಡರ್ ಹಾಗೂ ನೌಕರರ ನಡುವೆ ವಾಗ್ವಾದ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರ. ಮೀಸಲಾತಿ ಪ್ರಕಾರ ಅದು ಮೀಸಲಾತಿಯಲ್ಲಿ 2 ತರ ಇರುತ್ತೆ. ಒಂದು ಲಂಬ ವರ್ಟಿಕಲ್ ಅಥವಾ ಲಂಬ ಮೀಸಲಾತಿ ಅಂತ ಇರುತ್ತೆ, ಇನ್ನೊಂದು ಹಾರಿಜಾಂಟಲ್ ಮೀಸಲಾತಿ ಅಂತ ಇರುತ್ತೆ. ವರ್ಟಿಕಲ್ ಮೀಸಲಾತಿ ಅಂದ್ರೆ ಏನಂತಂದ್ರೆ SC ST 2A 2B 3A ಜನರಲ್ ಹಿಂಗಿರುತ್ತೆ, ಅದು ವರ್ಟಿಕಲ್ ಮೀಸಲಾತಿ. ಅದ್ರೊಳಗೆ ಮತ್ತೇನು ಮಾಡಿರ್ತಾರೆ, ಹಾರಿಜಾಂಟಲ್ ಮೀಸಲಾತಿ ಅಂತ ಇರುತ್ತೆ. ಅದ್ರಾಗ ಇರ್ತದೆ ಕನ್ನಡ ಮೀಡಿಯಮ್ಮು, ವುಮೆನ್ನು, ಮಾಜಿ ಸೈನಿಕ, ಯೋಜನಾ ನಿರಾಶ್ರಿತ, ಹಿಂಗಿರ್ತದೆ. ಅದನ್ನ ನಾವು ನಮ್ಮಲ್ಲಿ 100 ಬಿಂದು ರೋಸ್ಟರ್ ಅಂತ ಇರುತ್ತೆ. ಒಂದು ನಿಮ್ಮ CM ಮೆಡಿಕಲ್ ಚೀಫ್ ಮೆಡಿಕಲ್ ಆಫೀಸರ್ ಅವರು ಈ ತರ ಹೇಳಿದಾರೆ, ನಮಗ ಕೊಡಕ್ ಆಗಲ್ಲ ಅಂತ ಹೇಳ್ಯಾರ. ಯಾವ ತರ ವಿಶಿ ಮುದಿಗೌಡ ಅವರು ಅವ್ರು ಹೇಳ್ತಕ್ಕ ಅವ್ರ ನಮ್ಗೆ ಸ್ಟಾಪ್ ಮಾಡಿಬಿಟ್ರು. ನಮ್ಮ ಆರ್ಡರ್ ಕೊಡ್ಲಿಲ್ಲ ಅವ್ರ. ಪೈಲ ಕೊಡ್ತಾನೆ ಅಂದಿದ್ರ ಪೈಲ್ ಕೊಡ್ತಾನ ರೆಡಿ ಮಾಡ್ಯಾರ ಅವರೆಲ್ಲ. ಅವ್ರು ನಮ್ಮ ಮುಂದಪ್ಪನ ಬಂದೈತ್ರಿ. ಏನ್ ಹೇಳಿದ್ವಿ ಅಂದ್ರೆ ರೋಸ್ಟರ್ ಒಳಗೆ ಅವ್ರಿಗೆ ಹಾಕಿ ಕೊಡ್ರಿ ಅಂತ ಹೇಳ್ತಾರೋ. ಅವ್ರ ರೋಸ್ಟರ್ನ್ಯಾಗ ನಿಮ್ದು ಅವ್ರದ್ದು 4 ಮಂದಿದ ಲಿಸ್ಟ್ನ್ಯಾಗ ನಿಮ್ ಹೆಸರು ಎಲ್ಲಾರ್ದು ತಗೊಂಡ್ ಬರ್ರಿ, ನಿಮ್ಗೆ ಆರ್ಡರ್ ಕಾಪಿ ಕೊಡ್ತೀವಿ, ಕೊಡಂಗಿಲ್ಲ ತೊಳಿಸಿ ಕಳಿಸ್ತಾರೆ. ಅಂದ್ರೆ ಇವ್ರು ಕೊಟ್ಟಿರೋ 4 ಕ್ಯಾಂಡಿಡೇಟ್ ಅವು ಯಾರೋ ಸೈನ್ ಅಂತವ್ರು ಹಾಕಿ ಕೊಟ್ಟಿದ್ರನ ಅವನ್ನ ನೀವು ಆರ್ಡರ್ ಕೊಡ್ರಿ, ಇಲ್ಲ ಅಂದ್ರೆ ಬ್ಯಾಡ 30 ಜನ ಅವ್ರನ್ನ ಹಾಕೊಂಡ್ ಬರ್ರಿ, ಆರ್ಡರ್ ಕೊಡ್ತೀವಿ. ಬರೀ ಹತ್ತಾರ ಅವ್ರ ಸೈನ್ ಆತವ್ರು ಅವ್ರ ಸೈನ್ ಆತವ್ರು ಹೇಳಿದ್ರಲ್ರಿ ಸೂಪರಿಂಟೆಂಡೆಂಟ್ ಆಫ್ ಅವ್ರು ಹೇಳಿದ್ರ ಅದನ್ನ ಹಾಸ್ಪಿಟಲ್ ಹೇಳಿದ್ರ. ಹೌದಾ? ಈಗ ಆಲ್ರೆಡಿ ಆರ್ಡರ್ ರೆಡಿ ಮಾಡ್ಕೊಂಡಿದ್ದಾರೆ. ರೋಸ್ಟರ್ ಪದ್ಧತಿ ಪ್ರಕಾರ ಮಾಡತ್ತಿದ್ರು ಅವ್ರು. ಈ ಸಾಹೇಬ್ರು ಫೋನ್ ಹಚ್ಚಿ ನನ್ನ 4 ಕ್ಯಾಂಡಿಡೇಟ್ ಇದಾವ ಅಂತ ಹೇಳಿ, ಮುದೋಳಿಯಿಂದ ಬಂದಂತ 4 ಕ್ಯಾಂಡಿಡೇಟ್ ತಗೋರಿ, ಇಲ್ಲ ಅಂತ ತಗೋಲಿಲ್ಲ ಅಂದ್ರ ಆ 30 ಜನಕ್ಕೆ ಆರ್ಡರ್ ಕೊಡ್ಬೇಡ ಅಂತ ಹೇಳ್ಯಾರೋ ಇಲ್ಲೋ ಹೇಳಿಲ್ಪ. ಆ ತರ ಹೇಳಿದ್ದು ಸುಳ್ಳು. ಮಾಡಿ ಕಳ್ಸ. ಅಷ್ಟೇ ಅಷ್ಟೇ. ಸರ್ ಕೈ ಇಡ್ರಿ. ಹೋದ್ರಿ ಸರಿ. ಒಯ್ರಿ ಒಳ ಒಯ್ರಿ ನೋಡ್ರ. ನೀರಾದ್ರು ಇನ್ನ ನಾಳೆ ಏನಾಗ್ತಾರ ನೋಡ್ರ ಸರ್. ಇಷ್ಟೆಲ್ಲ